ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಒಂದೊಂದೇ ಕ್ಷೇತ್ರಕ್ಕೆ ಹೊಡೆತ ನೀಡ್ತಿದೆ. ಸ್ಕೂಲ್ ಬ್ಯಾಗ್, ಶೂ ಬೆಲೆಯೂ ಹೆಚ್ಚಾಗುವ ಸಾಧ್ಯತೆ ಇದೆ. ಸಾರಿಗೆ ನಿಗಮಕ್ಕೂ ನಷ್ಟ ಆಗ್ತಿದೆ. ಇಂಧನ ದರ ಏರಿಕೆ, ಒಂದೊಂದೇ ವಸ್ತುಗಳ ಬೆಲೆ ಹೆಚ್ಚಳ. ಶಾಲಾ ಬ್ಯಾಗ್, ಶೂ, ಚರ್ಮದ ವಸ್ತುಗಳ ಬೆಲೆ ಏರಿಕೆ. ಇಂಧನ ಬೆಲೆ ಏರಿಕೆ ಆಗಿದ್ದೇ ಆಗಿದ್ದು ಒಂದೊಂದೇ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗ್ತಿದೆ. ಈಗಾಗಲೇ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ, ಉತ್ಪಾದನಾ ವೆಚ್ಚ ಮತ್ತು ಕಾರ್ಮಿಕರ ವೆಚ್ಚ ಹೆಚ್ಚಳದಿಂದ ತತ್ತರಿಸಿರುವ ವ್ಯಾಪಾರಿಗಳಿಗೆ ಇಂಧನ ದರ ದೊಡ್ಡ ಹೊಡೆತ ನೀಡಿದೆ. ರಾಜ್ಯದ ವಿವಿಧ ಭಾಗಗಳು ಹಾಗೂ ಹೊರ ರಾಜ್ಯಗಳ ಕಾರ್ಖಾನೆಗಳಲ್ಲಿ ತಯಾರಾಗುವ ಚರ್ಮದ ವಸ್ತುಗಳ ಸರಕು ಸಾಗಣೆ ವೆಚ್ಚವು ದುಬಾರಿಯಾಗಿದೆ. ಹೀಗಾಗಿ ಬ್ಯಾಗ್, ಶೂ, ಬೆಲ್ಟ್ ಸೇರಿದಂತೆ ಚರ್ಮದ ವಸ್ತುಗಳ ಬೆಲೆ ಹೆಚ್ಚಳವಾಗಿದೆ. ಲೆದರ್ ಬಂದು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಆದರೆ ಕೆಳಗಡೆ ಇರ್ತಕ್ಕಂಥ ಸೋಲ್ಸ್ ಏನಿದೆ, ಸೋಲ್ಸ್ ಎಲ್ಲ ಕೂಡ ಕಂಪ್ಲೀಟ್ಲಿ ಪೆಟ್ರೋಲಿಯಂ ಪ್ರಾಡಕ್ಟೇ. ಪೆಟ್ರೋಲಿಯಂ ಪ್ರಾಡಕ್ಟ್ ಆಗಿರೋದ್ರಿಂದ ಆಟೋಮೆಟಿಕ್ಲಿ ಪ್ರೈಸಸ್ ಎಲ್ಲ ಜಾಸ್ತಿ ಆಗಿದೆ. ನಮ್ಮದು ಅಷ್ಟೇ ಒಂದೊಂದು ಶೂಸ್ ಮೇಲ್ಗಡೆ ಒಂದು 50 ರೂಪೀಸಿಂದ 100 ರೂಪೀಸ್ ತನಕ ಪ್ರೈಸ್ ಜಾಸ್ತಿ ಆಗಿದೆ. ತಗೊಳ್ಳೋ ಕಸ್ಟಮರ್ಸ್ಗಳು ಕೂಡ ಅದು ಹೊರೆ ಆಗಿದೆ. ಇವತ್ತಿನ ದಿನದಲ್ಲಿ ಹೊರೆ ಆಗಿದೆ ಮತ್ತು ಅವ್ರಿಗೆ ಇನ್ಕಮ್ ಕೂಡ ಕಮ್ಮಿ ಆಗ್ಬಿಟ್ಟಿದೆ. ಪೋಷಕರು ಈಗಾಗಲೇ ಶಾಲಾ ಪುಸ್ತಕ, ಯೂನಿಫಾರ್ಮ್ ಶುಲ್ಕ ಸೇರಿದಂತೆ ಹಲವು ಖರ್ಚುಗಳನ್ನ ಭರಿಸುತ್ತಿದ್ದಾರೆ. ಇದರ ನಡುವೆ ಬ್ಯಾಗ್ ಮತ್ತು ಶೂಗಳ ಬೆಲೆ ಏರಿಕೆಯಾದರೆ ಮಧ್ಯಮ ವರ್ಗ ಹಾಗೂ ಬಡ ಕುಟುಂಬಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳಲಿದೆ. 4 ಸಾರಿಗೆ ನಿಗಮಗಳಿಗೆ 480 ಕೋಟಿ ನಷ್ಟ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿದಂತೆ 4 ಸಾರಿಗೆ ನಿಗಮಗಳಿಗೆ ದೊಡ್ಡ ಹೊರೆಯಾಗ್ತಿದೆಯಂತೆ. ವರ್ಷಕ್ಕೆ 4 ನಿಗಮಗಳಿಗೆ 480 ಕೋಟಿ ರೂಪಾಯಿ ನಷ್ಟ ಆಗಲಿದೆಯಂತೆ. ಕೇವಲ 1 ತಿಂಗಳಿಗೆ 40 ಕೋಟಿ ಲಾಸ್ ಆಗಲಿದೆಯಂತೆ. ಕನಿಷ್ಠ ಪಕ್ಷ ಸಬ್ಸಿಡಿ ರಹಿತ ಸಹಿತವಾಗಿ ಕೊಟ್ಟರೆ ನಮಗೆ ಅದು ನಿಗಮಕ್ಕೆ ಆದಾಯನೂ ಬರುತ್ತೆ ಮತ್ತು ಸಾರಿಗೆ ಸಂಸ್ಥೆ ಉಳಿಯುತ್ತೆ. ಇಲ್ಲ ಅಂತಂದರೆ ಒಂದು ಕಡೆ ಟಿಕೆಟ್ ದರ ಹೆಚ್ಚಳ ಮಾಡಬೇಕಾಗುತ್ತೆ, ಒಂದು ಕಡೆ ಸಂಸ್ಥೆ ಅಧಪತನದ ಹಾದಿ ಹಿಡಿದಿದೆ. ಈಗ ಪ್ರತಿ ವರ್ಷ 500 ಕೋಟಿ ನಷ್ಟಗಳನ್ನು ಅನುಭವಿಸ್ತು ಅಂತಂತಂದರೆ 4 ನಿಗಮದಿಂದ 500 ಕೋಟಿ ಅಂತಂತಂದರೆ 5 ವರ್ಷದಲ್ಲಿ 2,500 ಕೋಟಿ ನಷ್ಟಕ್ಕೆ ಹೋಗಿ ತಲುಪ್ತೀವಿ. ಅದೇನೇ ಹೇಳಿ, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಒಂದೊಂದೇ ಕ್ಷೇತ್ರಕ್ಕೆ ಬಿಸಿ ಮುಟ್ಟಿಸಿರುವುದಂತೂ ಸತ್ಯ. ನಟರಾಜ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.